ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ 4 ಟಕ್ಸ್ ಬ್ಲೌಸಲ್ಲಿ ಅಂದರೆ 38 ಮತ್ತು 40 ಸೈಜದ 4 ಟಕ್ಸ್ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎರಡೂ ಹೇಳಿ ಅಂತ ಹೇಳಿದ್ರಿ. ಸೊ ಇವಾಗ ನಾನು ಪೇಪರ್ ಕಟ್ಟಿಂಗ್ ವಿಡಿಯೋನ ಹಾಕ್ತಾಯಿದ್ದೀನಿ. ಮುಂದಕ್ಕೆ ನಾನು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ಸೊ ವಿಡಿಯೋ ನೋಡಿಬಿಟ್ಟು ಕಲೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವು ಏನು ಮಾಡಬೇಕು ಅಂದರೆ ಲೆಂತ್ ಬಂದುಬಿಟ್ಟು 13 ಇಂಚ್ ಇದೆ 40 ಸೈಜದು. ನಿಮ್ಮ ಬ್ಲೌಸಲ್ಲಿ ಎಷ್ಟಿದೆ ನೋಡಿ ಅಷ್ಟು ಅಳ್ಕೊಂಡ್ಬಿಟ್ಟು ಅದರಲ್ಲಿ 1 ಇಂಚನ್ನು ಆ್ಯಡ್ ಮಾಡಿ. 1 ಇಂಚ್ ಈ ಬ್ಲೌಸಲ್ಲಿ ಏನಕ್ಕೆ ಆ್ಯಡ್ ಮಾಡಬೇಕು ಅಂತಂದರೆ ನಾವು ಇವಾಗ ಲೈನಿಂಗ್ ಬಟ್ಟೆ ಅಂದರೆ ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡ್ತಿರೋದ್ರಿಂದ 1 ಇಂಚ್ ಆ್ಯಡ್ ಮಾಡಿದ್ದೀನಿ. ಸೊ ಬೇರೆ ಬೇರೆ ಬರುತ್ತೆ ನೋಡಿ. ವಿದೌಟ್ ಲೈನಿಂಗ್ ಅಂದರೆ ಲೈನಿಂಗ್ ಇಲ್ಲದೆ ಪೀಸ್ ಅಷ್ಟೇ ಹೊಲಿಬೇಕಾದ್ರೆ ಅದಕ್ಕೆ ಬೇರೆ ಮೆಜರ್ಮೆಂಟ್ ಬರುತ್ತೆ, ಇದಕ್ಕೆ ಬೇರೆ ಮೆಜರ್ಮೆಂಟ್ ಬರುತ್ತೆ. ಇವಾಗ ನಾನು ಶೋಲ್ಡರ್ 5.5 ತೊಗೊಂಡಿದ್ದೀನಿ. ನಿಮ್ಮದು ಎಷ್ಟಿದೆ ಕೊಳ್ಳಿನ ಅಗಲ ನೋಡಿಬಿಟ್ಟು ತೊಗೊಳ್ಳಿ ನೀವು. ಸೊ ಇವಾಗ ಇಲ್ಲಿ ಆರ್ಮೋಲ್ಗೆ ನಾನು 5.25 ಇಂಚನ್ನು ತೊಗೊಂಡಿದ್ದೀನಿ ನೋಡಿ. ಮತ್ತು ಅಲ್ಲಿ ನಾನು 40ದ ಎರಡನೇ ಭಾಗ 10 ಬರುತ್ತೆ, ಅದರಲ್ಲಿ ಅರ್ಧ ಇಂಚು ನಾನು ಟಕ್ಸಿಗಂತ ಆ್ಯಡ್ ಮಾಡಿದ್ದೀನಿ. ಮತ್ತು ತಿರ್ಗಾ ನಾನು ಅದರಲ್ಲಿ 1.5 ಇಂಚು ಈ ರೀತಿ ನಾನು ಒಂದು ಮಾರ್ಕನ್ನು ಮಾಡಿದ್ದೀನಿ. ಸೊ ಇವಾಗ ಇದು ಬಂದುಬಿಟ್ಟು ನಂದು ಬ್ಯಾಕ್ ಪಾರ್ಟ್ ಫಸ್ಟಿಗೆ ತಗೊಳ್ಳೋಣ, ಆಮೇಲೆ ನಾವು ಫ್ರಂಟ್ ಪಾರ್ಟನ್ನು ತೆಗಿಯೋಣ. ಸೊ ಫ್ರಂಟ್ ಪಾರ್ಟಲ್ಲಿ ಕೂಡ ಮೆಜರ್ಮೆಂಟ್ ಬೇರೆ ಬೇರೆ ಇರುತ್ತೆ. ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಸಿಂಪಲ್ಲಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ಇದು ಈಸಿ ತೆಗೆಯೋದು. ಫ್ರಂಟ್ ಪಾರ್ಟದೇ ತುಂಬ ಟಫ್ ಆಗಿರುತ್ತೆ. 3.5 ಇಂಚಿಗೆ ನಾನು ಒಂದು ಮಾರ್ಕನ್ನು ಹಾಕ್ಬಿಟ್ಟು ಹಿಂಭಾಗದ ಟಕ್ಸ್ ಮಾರ್ಕ್ ಮಾಡ್ತಾ ಇದ್ದೀನಿ 4 ಇಂಚಿಗೆ. ಸೊ ಇವಾಗ ನಾವು 1 ಇಂಚ್ ಏನು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ನೋಡಿ, ಅದರಲ್ಲಿ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಈ ರೀತಿ ನಾವು 1 ಇಂಚೆ ಇಲ್ಲೇ ಕವರ್ ಮಾಡಬೇಕು. ಸೊ ಇವಾಗ ನಾನು ಸಿಂಗಲ್ ಪೇಪರ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ನೀವೇನು ಮಾಡ್ತೀರಾ ಅಂದರೆ ಬ್ಲೌಸ್ ಪೀಸು ಏನಿರುತ್ತೆ ಅಂದರೆ ಲೈನಿಂಗ್ ಬಟ್ಟೆ ಇರುತ್ತೆ ಅದು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಯಾವತ್ತಿಗೂ ಕಟ್ ಮಾಡಬೇಕು. ಸೊ ಗೊತ್ತಿಲ್ಲ ಅಂದರೆ ತಿಳ್ಕೊಂಡ್ಬಿಟ್ಟು ಕಟ್ ಮಾಡಿ. ಈ ರೀತಿಯೇ ಕಟ್ ಮಾಡೋಕ್ಕೆ ಹೋಗಬೇಡಿ. ಇದು ಪೇಪರ್ ಕಟ್ಟಿಂಗ್ ಅಂದಮೇಲೆ ಇದು ನಾನು ಈ ರೀತಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಹಿಂಭಾಗದ ಕೊರಳ ಇತ್ತು, ಇದು ಬ್ಯಾಕ್ ಪಾರ್ಟು. ಇಷ್ಟೇ ಬ್ಯಾಕ್ ಪಾರ್ಟ್, ಜಾಸ್ತಿ ಏನಿಲ್ಲ. ಸೊ ಅರ್ಧ ಇಂಚ್ ನಾವು ಏನಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಅದನ್ನು ತೊಗೊಲಿಲ್ಲ ಅಂದ್ರೂ ನಡೆಯುತ್ತೆ ನೋಡಿ, ಯಾಕಂದರೆ ಅದು ಮುಂಭಾಗಕ್ಕೆ ಸಂಬಂಧಪಟ್ಟಿದ್ದು. ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ ಇದನ್ನು. ಸೊ ನೀವು ಕೂಡ ನೋಡಿ ಕಲಿಯಿರಿ, ತುಂಬಾ ಅಂದರೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸೊ ನನ್ನ ಒಬ್ಬ ಸಬ್ಸ್ಕ್ರೈಬರು ನನಗೆ ತುಂಬ ದಿನ ಆಯಿತು ಕಮೆಂಟ್ ಹಾಕಿದರು. ಸಾರಿ, ಯಾಕಂದರೆ ಲೇಟ್ ಆಯಿತು, ಹಬ್ಬ ಅಲ್ವಾ, ಹಾಗಾಗಿ ಬಟ್ಟೆ ಜಾಸ್ತಿ ಇತ್ತು, ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನಾನು ಬಿಡುವು ತಗೊಂಡ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ನಿಮಗೋಸ್ಕರ. ಸೊ ನೋಡಿಬಿಟ್ಟು ಕಲೀರಿ. ಮೆಜರ್ಮೆಂಟ್ ಮಾತ್ರ ನಿಮ್ಮ ಬ್ಲೌಸಲ್ಲಿ ನೀವು ಯಾವ ರೀತಿ ತೊಗೋತೀರಾ ನೋಡಿ ಅದೇ ರೀತಿಯಲ್ಲಿ ತೊಗೊಳ್ಳಿ. ನಾನು ಹಾಕಿರೋ ಥರನೇ ಹಾಕಿ ನೀವು, ಆಯಿತಾ. ನಿಮ್ಮ ಬ್ಲೌಸಲ್ಲಿ ಯಾವ ರೀತಿ ಐತೆ ಅಂತ ನೋಡ್ಕೊಂಡ್ಬಿಟ್ಟೆ ತಗೊಳ್ಳಿ. ಇವಾಗ ಅಂದರೆ ಬೇರೆ ಬೇರೆ ಮೆಜರ್ಮೆಂಟ್ ತಗೋವ ರೀತಿ ಏನಿದೆ ಬೇರೆ ಬೇರೆ ಇರುತ್ತೆ. ಬ್ಲೌಸ್ ಸೈಜಲ್ಲಿ ತುಂಬಾ ವೇರಿಯೇಷನ್ ಬರುತ್ತೆ ನೋಡಿ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ಅನ್ನೋದು. ಅದು ನಿಮಗೆ ತಿಳಿಲಿಲ್ಲ ಅಂದರೆ ಮೆಜರ್ಮೆಂಟ್ ಯಾವ ರೀತಿ ತೊಗೋದು ಅಂತ ಹೇಳ್ಕೊಡಿ ಅಂದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಇವಾಗ ನೋಡಿ ಮುಂಭಾಗದ ಪಾರ್ಟನ್ನು ನಾವು ತಗೋಬೇಕು. ಮೊದಲು ನಾವು ಏನು ಮಾಡಿದ್ವಿ ಅಂದರೆ ಹಿಂಭಾಗದ ಪಾರ್ಟು 13 ಇಂಚ್ ಇತ್ತಲ್ಲ, ಅದರಲ್ಲಿ ನಾವು 1 ಇಂಚನ್ನು ಆ್ಯಡ್ ಮಾಡಿದ್ವಿ. ಸೊ ಇವಾಗ ಇದರಲ್ಲಿ ನಾವು 2 ಇಂಚನ್ನು ಆ್ಯಡ್ ಮಾಡಬೇಕು. 2 ಇಂಚ್ ಏನಕ್ಕೆ ಆ್ಯಡ್ ಮಾಡಬೇಕು ಅಂತಂದರೆ ನಮಗೆ ಇದರಲ್ಲಿ ಯೋಕ್ ಪಟ್ಟಿ ಕೂಡ ನಾವು ತೆಗಿಬೇಕು ನೋಡಿ. ಹಾಗಾಗಿ ನಾನು ಇಲ್ಲಿ 15 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತೀನಿ. ಸೇಮ್ ಮೆಥಡು, ಸೇಮ್ ಮಾರ್ಕಿಂಗ್ ಮಾಡಬೇಕು. ಇವಾಗ 5.25ಗೆ ನಾನು ಒಂದು ಆರ್ಮೋಲ್ ಮಾರ್ಕನ್ನು ಮಾಡಿದ್ದೀನಿ. 5 ಕಾಲಕ್ಕೆ ಅಂದರೆ 5.25 ಒಳಗಡೆ ಏನು 5.3 ಡಾಟ್ ಏನಿರುತ್ತೆ ಅಷ್ಟೇ ತಗೊಳ್ಳಿ. ಸೇಮ್ ಮೆಥಡು ಇಲ್ಲೂ 10 ಇಂಚಿಗೆ ಒಂದು ಮಾರ್ಕು. ಆಮೇಲೆ ಮುಂದೆ ಅರ್ಧ ಇಂಚು ಟಕ್ಸ್ ಇರುತ್ತೆ ನೋಡಿ ಬಗ್ಲಲ್ಲಿ, ಅಂದರೆ ಕಂಕಳಲ್ಲಿ ಒಂದು ಟಕ್ಸ್ ಬರುತ್ತೆ, ಇದು 4 ಟಕ್ಸ್ ಅಲ್ವಾ ಅದು. ಮತ್ತು 1.25 ಇಂಚು ನಾನು ಇದಕ್ಕೆ ತಗೊಂಡಿದ್ದೀನಿ. ಸೊ ಇವಾಗ ಸೊಂಟದ ಸುತ್ತಳತೆ ನೋಡಿ, ಸೊಂಟದ ಸುತ್ತಳತೆ ಬಂದುಬಿಟ್ಟು 36 ಇದೆ. ಅದರೊಳಗಡೆ ನಾನು ಇವಾಗ 2 ಇಂಚ್ ಆ್ಯಡ್ ಮಾಡಿದ್ದೀನಿ. 2 ಇಂಚ್ ಏನಕ್ಕೆ ಅಂದರೆ ಮುಂಭಾಗದ ಟಕ್ಸ್ ಕೊಡೋಕ್ಕೆ ನಾವು 2 ಇಂಚನ್ನು ಆ್ಯಡ್ ಮಾಡಬೇಕು, ಯಾಕಂದರೆ ಜಾಸ್ತಿ ಬಟ್ಟೆ ಬೇಕಾಗತ್ತೆ. ಹಾಗಾಗಿ ಈ ರೀತಿ ನೀವು ಒಂದು ಸತಿ ಹೊಲಿದ್ಬಿಟ್ಟು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಕೂರುತ್ತೆ ಬ್ಲೌಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನೋಡಿ
ಆ 2 ಇಂಚ್ ನಾವು ಹೇಗೆ ತಗೋಬೇಕು ಅನ್ನೋದು ನಾನು ನೆಕ್ಸ್ಟ್ ಹೇಳ್ತೀನಿ. ಇವಾಗ 2.5 ಇಂಚ್ ಆ ಕಡೆ ತೊಗೊಂಡ್ರೆ ಇದರಲ್ಲಿ 1 ಇಂಚು ಪ್ಲಸ್ ಮಾಡಿಬಿಟ್ಟು 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಇಲ್ಲಿ ನಾವು ಕ್ರಾಸ್ ಪಟ್ಟಿ ಅಂದರೆ ಯೋಕ್ ಪಟ್ಟಿನ ತಗೋತಾ ಇದ್ದೀನಿ. ಈ ರೀತಿ ಅರ್ಧಕ್ಕೆ ನೋಡಿ ಬಂತಲ್ವ. ಇವಾಗ ಮುಂಭಾಗದ ಕೊರಳು ಮಾರ್ಕ್ ಮಾಡೋಣ. 6 ಇಂಚ್ ಇದೆ, 6.5 ಇಂಚ್ ಸಿಲಾಯಿ ಮಾರ್ಜಿನ್ ಹಿಡಿದ್ಬಿಟ್ಟು 6.5 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಈ ರೀತಿ ಬಾಕ್ಸ್ ಮಾಡಿಕೊಂಡು ಅದರ ಒಳಗಡೆ ಶೇಪ್ ಕೊಡೋಣ, ರೌಂಡ್ ಶೇಪು. ಸೊ ಇಲ್ಲಿ 1 ಇಂಚಿಗೆ ನಾನು ಈ ರೀತಿ ಒಳಗಡೆ ಬಂದುಬಿಟ್ಟು ಈ ರೀತಿ ಮಾರ್ಕನ್ನು ಹಾಕ್ತಾ ಇದ್ದೀನಿ. ಸೊ ಕೊಂಕಲಲ್ಲಿ ಏನಾಗುತ್ತೆ, ಕೆಲವರಿಗೆ ಗೊಳೆ ಅಂದರೆ ರಿಂಕಲ್ಸ್ ಬಂದಿರುತ್ತೆ ನೋಡಿ, ಅಂಥವರು ಕೂಡ ಕಮೆಂಟ್ ಮಾಡಿ, ಮುಂದಿನ ವೀಡಿಯೋ ತಿಳಿಸ್ತೀನಿ. ಇವಾಗ ನೋಡಿ 2 ಇಂಚ್ ಏನಿದೆ ಈ ಡಾರ್ಟಿಗೆ ನಾವು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದು. ಅಲ್ಲಿ 2 ಇಂಚಲ್ಲಿ 1 ಇಂಚು ಅಂದರೆ ಆ ಕಡೆ 1 ಇಂಚು ಈ ಕಡೆ 1 ಇಂಚು ಮಾಡಿಬಿಟ್ಟು ಈ ರೀತಿ ನಾನು ಮೇಲೆ 2 ಇಂಚ್ ತೊಗೊಂಡ್ಬಿಟ್ಟು ಟಕ್ಸನ್ನು ಹಾಕಿದ್ದೀನಿ. ಇದು ನಮ್ಮದು ಮೊದಲನೇ ಟಕ್ಸ್ ನೋಡಿ. ಇವಾಗ ಇದರಿಂದ ಅರ್ಧ ಮಾಡಬೇಕು, ಇದ್ರ ಮಧ್ಯೆ ಎಷ್ಟು ಬರುತ್ತೆ ಅಂತ ನೋಡಿಬಿಟ್ಟು ಅಲ್ಲಿಗೆ ನಾವು 2.5 ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ಈ ರೀತಿ ನಾನು ತಗೋತಾ ಇದ್ದೀನಿ ನೋಡಿ. ಸೊ ಮೇಲೆ ನಾನು 1.5 ಇಂಚಿಗೆ ಒಂದು ಮಾರ್ಕನ್ನು ಹಾಕಿಬಿಟ್ಟು ಅಲ್ಲಿಂದ ನಾನು 4 ಇಂಚಿಗೆ ಒಂದು ಡಾರ್ಟನ್ನು ತಗೋತೀನಿ. ಈ ರೀತಿ ನಮ್ಮದು 3ನೇ ಡಾರ್ಟ್ ಕೂಡ ಸಿಕ್ತು ಇಲ್ಲಿಗೆ. ಇವಾಗ ಕಂಕಳಲ್ಲಿ ನಾವು ಏನು ಮಾಡಬೇಕು ಅಂದರೆ, ನಮ್ಮ ಕಂಕಳು ಐತೆ ನೋಡಿ, ಅಲ್ಲಿಂದ ನಾವು ಆರ್ಮೂಲಿಂದ ಮುಂದಕ್ಕೆ 1 ಇಂಚ್ ಮೇಲೆ ಇದು ಮಾಡಿಬಿಟ್ಟು 3.5 ಇಂಚದ ಇದೊಂದು ಡಾರ್ಟು ರೆಡಿ ಆಯಿತು ನೋಡಿ. 4 ಇಂಚು ಇದು 4 ಡಾರ್ಟು ಈ ರೀತಿ ರೆಡಿ ಆಯಿತು. ಸೊ ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು? ಸ್ವಲ್ಪ ಟಫ್ ಅನಿಸುತ್ತೆ, ಆದ್ರೂ ನೀವು ಪದೇ ಪದೇ ಅಂದರೆ ಇನ್ನೊಂದು ಸತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ನೋಡ್ತಿರ್ಬೋದು, ನಾವು ತುಂಬಾ ಸುಲಭ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನಿಮಗೂ ಅರ್ಥ ಆಗುತ್ತೆ ಬಿಗಿನರ್ಸ್ಗೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಲಿಲ್ಲ ಅಂದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಹೇಳ್ಕೊಡ್ತೀನಿ. ಈ ರೀತಿ ಇವಾಗ ಪೂರ್ತಿ ನಮ್ಮದು ಇದು ಆಗಿದೆ ಮಾರ್ಕಿಂಗ್. ಇವಾಗ ಕಟಿಂಗ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಹೊಸಬ್ರು ಯಾರು ನನ್ನ ಚಾನಲ್ನ ನೋಡ್ತಿರೋರು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ. ಟೈಲರಿಂಗ್ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ, ಬಿಗಿನರ್ಸ್ ಕಲಿಯೋರಿಗೆ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ರೀತಿ ಆಗಿದೆ ನೋಡಿ. ಇವಾಗ ಯೋಕ್ ಪಟ್ಟಿ ಬೇರೆ ತಗೊಳ್ಳೋಣ. ಯೋಕ್ ಪಟ್ಟಿ ಇದು ಕರೆಕ್ಟಾಗಿ ಕೂರುತ್ತೆ ನೋಡಿ. ಇದರಲ್ಲಿ ನಾವು ಜಾಸ್ತಿ ಕಮ್ಮಿ ಏನು ಮಾಡೋ ಹಾಗಿಲ್ಲ, ಯಾಕಂದರೆ ನಾವು ಟಕ್ಸ್ ಹಿಡಿದ್ರೆ ಅದಕ್ಕೆ ಸಮ ಬರುತ್ತೆ. ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇವಾಗ ಆರ್ಮೋಲ್ ಅಳ್ಕೋಬೇಕು, ಯಾಕಂದರೆ ನಾನು ಆರ್ಮೋಲ್ ಅಳ್ಕೋಬೇಕಾದ್ರೆ ಇದು ಮಾಡಬೇಕು, ಅಂದರೆ ಎಷ್ಟಿದೆ ಅಂತ ನೋಡ್ಕೋಬೇಕು, ಯಾಕಂದರೆ ಸ್ಲೀವ್ ಕಟ್ಟಿಂಗ್ ಮಾಡಬೇಕಲ್ಲ. ಹಾಗಾಗಿ ನಾನು ಆರ್ಮೋಲನ್ನು ಫಸ್ಟಿಗೆ ಅಳಿತಾ ಇದ್ದೀನಿ. ಈ ರೀತಿ ನೋಡಿ 8.5 ಇಂಚ್ ನನ್ನ ಆರ್ಮೋಲ್ ಬಂದಿದೆ. ಸೊ ನನಗೆ ಸ್ಲೀವ್ ಕಟ್ಟಿಂಗ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ನಾನು ಏನಿದೆ, ನನ್ನ ಹತ್ರ ಪೇಪರ್ ಅದು ಜಾಸ್ತಿ ಇಲ್ಲ, ನಾನು ಅಷ್ಟೇ ಇದು ಮಾಡ್ತಾ ಇದ್ದೀನಿ ನೋಡಿ ಸ್ಲೀವ್ ಕಟ್ಟಿಂಗು. ನೀವು ಸ್ಲೀವ್ ಕಟ್ಟಿಂಗಲ್ಲಿ ಆರ್ಮೋಲ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಕೂಡ ಅದೇ ರೀತಿ ಇದು ಮಾಡಿ. 5.5 ಇಂಚಿಗೆ ನಾನು ಒಂದು ಮಾರ್ಕನ್ನು ಹಾಕ್ಬಿಟ್ಟು ಈ ರೀತಿ ನಾವು ತಿರ್ಚಾ ಇದರಲ್ಲಿ ಆರ್ಮೋಲನ್ನು ಈ ರೀತಿ ತೊಗೋಬೇಕಾಗತ್ತೆ. ಸೊ ನನ್ನ ಹತ್ರ ಅಷ್ಟೊಂದು ಇದು ಇಲ್ಲ ಅಂತ ಹೇಳಿಬಿಟ್ಟು ನಾನು ಹೀಗೆ ಮಾರ್ಕ್ ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ಆರ್ಮೋಲು ಎಷ್ಟಿದೆ ಅದು ನೋಡಿಬಿಟ್ಟು ಮುಂದಕ್ಕೆ 1.5 ಇಂಚನ್ನು ಆ್ಯಡ್ ಮಾಡಬೇಕು ಸಿಲಾಯಿ ಮಾರ್ಜಿನ್ ಆಗಿ. ಸೊ ಈ ರೀತಿ ಕಟಿಂಗ್ ಆದಮೇಲೆ ನಡುವೆ ಒಂದು ನಾಟನ್ನು ಹಾಕಬೇಕು. ಇವಾಗ ಮುಂಭಾಗದ ಪಾರ್ಟನ್ನು ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ, ಯಾವ ರೀತಿ ಸ್ಲೀವ್ ಬಂದಿದೆ ಅಂತ. ಸಿಂಪಲ್ ಮೆಥಡು, ಈಸಿ ಮೆಥಡು, ನಿಮಗೂ ಅರ್ಥ ಆಗುತ್ತೆ. ಬಿಗಿನರ್ಸ್ ಯಾರ್ಯಾರಿದ್ದೀರಾ ಅವ್ರಿಗೆಲ್ಲ ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ನನ್ನ ವಿಡಿಯೋಸು ಪೂರ್ತಿ ನೋಡಿ ಸ್ಕ್ರಿಪ್ಟ್ ಮಾಡಿದೆ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.